ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಾನೇನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಯವರು ದೇವರಾಜ ಅರಸು ಅವರ ಅವಧಿಯನ್ನು ಇವರು ಏನು ಮಾಡಿದ್ರು ಅಂದರೆ ಬ್ರೇಕ್ ಮಾಡಿದ್ರು. ಅವರ ಅಧಿಕಾರ ಅವಧಿ ಸುಮಾರು 2900 ಚಿಲ್ಲರೆ ದಿನಗಳಿತ್ತು ಅಂತ ಹೇಳ್ತಾಯಿದ್ರು. ಅದನ್ನೀಗ ಇವರು ಬ್ರೇಕ್ ಮಾಡಿದ್ದಾರೆ. ಒಂದು ಖುಷಿಯಾದ ವಿಷಯನೇ ಸಿದ್ದರಾಮಯ್ಯವರಿಗೆ. ಆದರೆ ಸಿದ್ದರಾಮಯ್ಯನವರು ಇವರ ಅವಧಿಯಲ್ಲಿ ಏನು ಕೆಲಸ ಕಾರ್ಯಕ್ರಮಗಳೀಗ ಮಾಡಲಿಲ್ಲ. ಅಂದರೆ ನನಗೆ ಗೊತ್ತಾದಾಗೆ ಇವರು ಕಾರ್ಯಕ್ರಮಗಳು ಏನೂ ಮಾಡಿಲ್ಲ ಅನ್ನೋದಕ್ಕೆ ಬಿಟ್ಟರೆ, ಯಾವುದು ಫ್ರೀ ಬೇಸಸ್ಸು 5 ಗ್ಯಾರಂಟಿ ಬಿಟ್ಟರೆ ಬೇರೆ ಏನೂ ಇಲ್ಲ. ಇದೆಲ್ಲ ಈ 2.5 ವರ್ಷದಲ್ಲಿ ಮಾಡಿದಂಥ ಫ್ರೀ ಬೇಸ್. ಆ ಫ್ರೀ ಬೇಸಲ್ಲಿ ಇವರೇನು ಕಾರ್ಯಕ್ರಮ ಮಾಡಲಿಲ್ಲ. ಇವರ ಸಹಪಾಠಿಯಾದಂಥ ಉಪಮುಖ್ಯಮಂತ್ರಿ ಶ್ರೀಮಾನ್ ಶ್ರೀ ಯಾರವರು DK ಶಿವಕುಮಾರ್ ಅವರು, ಅವರಿಗೆ ಯೋಗ ಇಲ್ಲದಿದ್ದಂಗೆ ಮಾಡಿಬಿಟ್ರು ಇವ್ರಿಗೆ ಯೋಗ ಬಂತು, ಅವರಿಗೆ ಯೋಗ ಇಲ್ಲ. ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಆಗುವ ಯೋಗ ಕಳೆದುಕೊಂಡ DK ಶಿವಕುಮಾರ್. ಯಾಕೆಂದರೆ ಹೆಂಗೆ ಅಂದರೆ, ಇಂದು ಯಾರು ಇಕ್ಬಾಲ್, ರಾಮನಗರದ MLA ಇಕ್ಬಾಲ್ ಅವರು ಹೇಳ್ತಾಯಿದ್ರು 6ನೇ ತಾರೀಕು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರು. 6 ಕಳೆದೋಯ್ತು. 6 ಆದಮೇಲೆ 6ನಿಗ ಸಿದ್ದರಾಮಯ್ಯನವರು ಬ್ರೇಕ್ ಮಾಡಿಬಿಟ್ರು. ಅರ್ಥ ಆಯ್ತಾ? ಈಗ 9ನೇ ತಾರೀಕು ಬರಬೇಕಾಗಿದೆ. 9ನೇ ತಾರೀಕಿಗೆ ಇವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದಕ್ಕೆ ಯಾವುದೇ ಆದ ಇಲ್ಲ, ನಂಬಿಕೆ ಇಲ್ಲ. ಕಾರಣ ಏನು ಅಂತ ಹೇಳ್ತೀನಿ ನಾನು, ಕೇಳಿಸ್ಕೊಳ್ಳಿ ನೀವು. ಅಂದರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಅವರ ನಾಯಕ, ಹೈಕಮಾಂಡ್ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಇನ್ನೂ ಹೊರದೇಶದಿಂದ ಇನ್ನೂ ಬಂದಿಲ್ಲ. ಬಂದರೂ ಸಹ ಅವರು ಇವ್ರಿಗೆ ಡೇಟನ್ನು ಕೊಡುವುದಿಲ್ಲ, ಸಮಯವನ್ನು ಕೊಡುವುದಿಲ್ಲ ಮಾತನಾಡುವುದಕ್ಕೆ. ಕಾರಣ ಏನು ಅಂದರೆ, ಸೋನಿಯಾ ಮೇಡಮ್ಗೆ ಆರೋಗ್ಯ ಸರಿಯಿಲ್ಲ. ಅವ್ರಿಗೆ ಕುಂಟನೆಪ ಆಗುತ್ತೆ. ಈ ಕುಂಟನೆಪದಲ್ಲಿ ಇವ್ರಿಗೆ ಮಾತಾಡುವ ಅವಕಾಶವನ್ನು ಕಳೆದುಕೊಳ್ಳುತ್ತಾರೆ. ಇಷ್ಟಂತೂ ಸತ್ಯ. ನಾನು ಇವ್ರಿಗೆ, ಯಾರು ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ಈ ಅವಧಿನೇ ಕೊನೆಯ ಅವಧಿ. ಈ ಅವಧಿ ಕಾಂಗ್ರೆಸ್ ಮುಖ್ಯಮಂತ್ರಿ ಕೊನೆಯ ಅವಧಿ. ಸಿದ್ದರಾಮಯ್ಯನವರು ಅಲಂಕಾರ ಮಾಡಿಕೊಂಡಿದ್ದಾರೆ. ಮುಂದಿನ ಅವಧಿಗೆ ಕಾಂಗ್ರೆಸ್ 28ರಲ್ಲಿ ಬರುವುದಿಲ್ಲ, ಮುಂದಿನ ಮುಖ್ಯಮಂತ್ರಿ ಆಗುವುದಿಲ್ಲ. ಇದು ಗ್ಯಾರಂಟಿ ಆಗಿರುತ್ತದೆ. ಒಂದು ವೇಳೆ ಮುಖ್ಯಮಂತ್ರಿನೇ ಆಗಬೇಕು ಅಂದರೆ 28ರಲ್ಲಿ ಇವರು ಭಾರಿ ಬಹುಮತ ಬರ್ತಾರಾ? ಬರೋದಕ್ಕೆ ಸಾಧ್ಯನೇ ಇಲ್ಲ. DK ಶಿವಕುಮಾರ್, ನಿಮ್ಮ ಅವಧಿ ಮುಗಿಯಿತು. ನಿಮಗೆ ಅದೃಷ್ಟ ಇಲ್ಲ. ಇದನ್ನೀಗ ನಾನು ತುಂಬ ಸಮಯ ಹೇಳಿದ್ದೀನಿ. ನಿಮ್ಮ ದ್ವಾರಕಾನಾಥ್ ಅವರು ಹೇಳಿದ್ರಲ್ಲ ಭವಿಷ್ಯ, ದ್ವಾರಕಾನಾಥ್ ಅವರ ಭವಿಷ್ಯವನ್ನೀಗ ಸುಳ್ಳು ಮಾಡಿದ ಪ್ರಪಂಚ. ಇದು ನಿಜವಾದ ವಿಷಯ. ಯಾರು ಹೇಳೋದು ಈ ವಿಷಯನೀಗ ಹಂಗಂದರೆ, ನಮ್ಮ HD ಕುಮಾರಸ್ವಾಮಿಯವರು ಇವತ್ತು ನೀವು ಮಾಡಿದ ಅಪಹಾಸ್ಯ ವಿಷಯಗಳಿಗೆ ಎಲ್ಲದಕ್ಕೂ ಸೇರಿಸಿ ಅವರು, ಯಾರು ಬಳ್ಳಾರಿ ನಾಯಕರಿಗೆ, ಬಳ್ಳಾರಿಯ ಜಿಲ್ಲೆಯಲ್ಲಿ ನಿನ್ನೆ ನಡೆದ ಭರತ ರೆಡ್ಡಿ ಮತ್ತು ಸತೀಶ್ ರೆಡ್ಡಿ ಮಾಡಿದ ಗೂಂಡಾಗಿರಿನಿಗ ಪ್ರಶ್ನೆ ಮಾಡಿಕೊಂಡು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿಗೆ ಅನಾನುಕೂಲ ಮಾಡಿರೋದ್ರಿಂದ ನಿಮಗೆ ನಮ್ಮ HD ಕುಮಾರಸ್ವಾಮಿಯವರು ಭಾಳ ಹೇಯ ಕೃತ್ಯ ಮಾಡಿದ್ದಾರೆ. ಇವ್ರಿಗೆ ಇಂದಲ್ಲ ನಾಳೆ ಒಂದಲ್ಲ ಒಂದು ರೀತಿ ಶಿಕ್ಷೆ ಆಗಬೇಕು. ಇವರು MLA ಆಗೋದಕ್ಕೆ ಲಾಯಕ್ಗಳು ಅಂತ ಹೇಳಿದ್ದಾರೆ. ಯಾರಿಗೆ? ಭರತ್ ರೆಡ್ಡಿಗೂ ಮತ್ತು
ಸತೀಶ್ ರೆಡ್ಡಿ ಯಾರು, ಅವ್ರು ಯಾಕೆ ಬಂದರು, ಅವ್ರು ಯಾಕೆ ಗನ್ ಮ್ಯಾನ್ ಕರ್ಕೊಂಬಂದರು, ಗನ್ ಮ್ಯಾನ್ ಕರ್ಕೊಂಬಂದು ಈ ಥರದ್ದು ಕೆಲಸ ಮಾಡ್ತಾರಲ್ಲ ಅಂತ ಒಂದು ಪ್ರಶ್ನೆಯನ್ನು ಹಾಕಿದ್ದಾರೆ. ಅರ್ಥ ಆಯ್ತಾ? ಹಿಂಗೆಲ್ಲ ಮಾಡೋದ್ರಿಂದ ನಿಮಗೆ ಸಿಗುವಂಥ ಲಾಭಗಳ ಏನು? ಸ್ವಾಮಿ, ಇವಾಗ ನಾನು ಈಗ ಏನು ಹೇಳಕ್ಕೆ ಬಂದಿದ್ದೀನಿ ಹಿಂಗಂದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಅವಧಿನಿಗ ಕಂಪ್ಲೀಟ್ ಮಾಡಿಬಿಟ್ರು ಅಂತ ಇಟ್ಕೊಳ್ಳಿ. ಯಾರ್ದು ದೇವರಾಜ ಅರಸುದು ರೆಕಾರ್ಡ್ ಬ್ರೇಕ್ ಮಾಡಿಬಿಟ್ಟು ಮುಂದೆ 2.5 ವರ್ಷವೂ ಅವರೇ ಮುಖ್ಯಮಂತ್ರಿ ಆಗೋದ್ರು ಅಂತ ಇಟ್ಕೊಳ್ಳಿ. ನಿಮ್ಮ ರಾಜ್ಯ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಅಧಿಕಾರಕ್ಕೆ ಯಾವ ರೂಪದಲ್ಲಿ ಬರುತ್ತೆ ಹೇಳಿ? ಯಾಕೆ ಹೆಂಗಂತಂದರೆ, ನಿಮ್ಮ ಸಿದ್ದರಾಮಯ್ಯ ಈಗಲೇ 2.5 ವರ್ಷದಲ್ಲಿ ಏನು ಕೆಲಸ ಮಾಡಿಲ್ಲ. ಎಲ್ಲ ರೋಡು ರಸ್ತೆಗಳು, ನಗರದ ಎಲ್ಲ ಪ್ರಮುಖ ರಸ್ತೆಗಳು ಹಾಳಾಗಿದೆ. ಇದಕ್ಕೆಲ್ಲ ಸಾವಿರಾರು ಕೋಟಿ ಬೇಕಾಗುತ್ತೆ. ಸಾವಿರಾರು ಕೋಟಿ ಎಲ್ಲಿಂದ ಹೊಂದಿಸ್ತಾರೆ? ಸಾವಿರಾರು ಕೋಟಿ ಸಾಲ ಮಾಡಿದ್ದಾರೆ. ಈ ಸಾಲದಲ್ಲೇ ಈ ದಿನಗಳು ತುಂಬಿದೆ. ಹೇಳಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ. ಮುಂದೆ ಇನ್ನೊಂದು ಸತಿ ಸಿಕ್ಕೋಣ, ಮಾತಾಡೋಣ. ನನ್ನ ಈ ವಿಡಿಯೋನಿಗ ಮುಂದಕ್ಕೆ ಹೋಗೋದಕ್ಕೆ ಪಾಸ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ